ಕೃಷ್ಣಕುಮಾರ್ ರವರು ನಾಟಿ ನೆಡುತ್ತಿದ್ದವರನ್ನು ಸಂತೃಪ್ತ ಮನೋಭಾವದಿಂದ ನೋಡುತ್ತಿದ್ದರು. ಸರಿಸುಮಾರು 40 ವರ್ಷಗಳಿಂದ ಗದ್ದೆ ನಡೆಸುತ್ತಾ ಬಂದಿದ್ದಾರೆ. ಕೆಲಸಗಾರರ ಜೊತೆ ಇವರೂ ಒಂದಾಗಿದ್ದಾರೆ. ನಾಟಿ ಮಾಡಿದ ಪ್ರತಿಯೊಂದು ನಟ್ಟಿಯ ಬುಡವನ್ನು ನೋಡಿದ್ದಾರೆ. ಪ್ರತಿ ಓಲಿಯನ್ನು ಮೈದಡವಿದ್ದಾರೆ. ಕೆಲಸಗಾರರ ಜೊತೆ ತಾವು ಉಂಡಿದ್ದಾರೆ, ತಿಂದಿದ್ದಾರೆ, ಎಲೆ ಅಡಿಕೆ ಹಾಕಿದ್ದಾರೆ. ಜೋಗಿ ಗುಡ್ಡದ ಹೊರತೆಯಿಂದ ದುಮ್ಮುಕ್ಕುವ ಜಲ ಧಾರೆಗೆ ಮೈಮನಗಳನ್ನು ಒಡ್ಡಿದ್ದಾರೆ. ಅಮೃತದೋಪಾದಿಯ ಪರಿಶುದ್ಧ ನೀರನ್ನು ಹೀರುತ್ತಾ ತೇಗು ಬರೆಸಿಕೊಂಡಿದ್ದಾರೆ. ಇದೀಗ ಅವರದೇ ಅನುಭವ ಕೇಳೋಣ. ನಿಮ್ಗೆ ಈ ಕಡೆ ಎಷ್ಟು ತೋಟ ಹಾಕಿದ್ದೀರಾ? ಈ ಕಡೆ 4 ಎಕರೆ. 4 ಎಕರೆ ಹಾಕಿದ್ದೀರಾ? ಹೌದು ಸರ್. ಈಗ ಇನ್ನು ನೀವು ತೋಟ ಹಾಕಕ್ ಹೋಗಲ್ಲ? ಇಲ್ಲ ಇಲ್ಲ, ನಿಮ್ ಗದ್ದೆಲ್ಲೇ ಕೃಷಿ? ಗದ್ದೆಲೆ ಇನ್ನೊಂದೇನಾದ್ರು ಮಾಡಿದ್ರು 1 ಎಕರೆ ಜಾಗ ಇದೆ, ಅದನ್ನ ಮಾಡ್ಬೋದು ಅಷ್ಟೇ. 4 ಎಕರೆ ಹಾಕಿದ್ದೀರಾ? ಹೌದು. ಇಲ್ಲಿ ನಿಮ್ಗೀಗ ತೋಟಕ್ಕೆ ಕಾಡ್ಕೊಂಡು ಕಾಟ ಏನಾದ್ರು? ಕಾಡ್ಕೊಂಡ ಭಾರಿ ಕಾಟ ಇದೆ. ಬಾರಿ ಕಾಟ ಇದೆ. ಹೌದು. ಏನ್ ಮಾಡ್ತೀರಾ? ಐಬೆಕ್ಸ್. ಈಗ ನೀವು ನಟ್ಟ ತಕ್ಷಣ ಓಡಾಡಿದ್ರೆ ಹೋಯ್ತಲ್ಲ? ನಟ್ಟಿ ನಟ್ಟಾದ್ಮೇಲೆ ಮತ್ತೆ ಬರ್ತಾವೆ. ಈಗ ಡೈಲಿ ಬರ್ತಾವೆ. ನಾವು ಐಬೆಕ್ಸ್ ಹಾಕಿವಿ. ಮತ್ತೆ ಈ ಪಟಾಕಿ ಗರ್ನಲ್ ಅದನ್ನ ತಂದಿಟ್ಕೊಂಡು ಪಟಾಕಿ ಗರ್ನಲ್ ಓಡಿಸ್ತೇವೆ. ಏನ್ ಅಂತ ತೊಂದರೆ ಏನ್ ಮಾಡಿಲ್ಲ? ಇಲ್ಲ ಅಂತದೇನಿಲ್ಲ. ನಾವು ಕಾಯ್ಬೇಕು, ಸ್ವಲ್ಪ ಜಾಗ್ರತೆ ಇರ್ಬೇಕು. ಇವತ್ತು ಎಷ್ಟು ಟಿಲ್ಲರ್ ಇದೆ? 2 ನಿಮ್ದೇನಾ? 2 ನಮ್ದೆ. ನಿಮ್ ಜಾನುವಾರುಗಳು ಈಗ ಎತ್ತುಗಳಿಲ್ಲ ಸರ್. ಎತ್ತು ಸತ್ತೋದು ಇದ್ದವು. ಏನಾಗಿ? ಅವು ವಯಸ್ಸಾಗಿತ್ತು. ಒಂದು 30 ವರ್ಷ ಆಗಿತ್ತು, ಒಂದು 26 ವರ್ಷ ಆಗಿತ್ತು. ಬಹಳ ದೊಡ್ಡ ಎತ್ತುಗಳು ನೋಡಿದ್ರಲ್ಲ ನೀವು? ನೋಡಿದ್ದೆ. ಈಗ ಜಾನುವಾರುಗಳಿಗೆ ನೀವು ಹಸಿ ಹುಲ್ಲು ಹಾಕ್ತದೆ? ಹಸಿ ಹುಲ್ಲು ಸಿಗದಾಗ ಹಾಕ್ತಿವಿ, ಇಲ್ಲ ಒಣ ಹುಲ್ಲು ಸಂಗ್ರಹ ಮಾಡಿಟ್ಟು. ಹೌದು. ಮಗ ಭಾರಿ ಮಳೆ ಇದ್ರೆ ಒಣ ಹುಲ್ಲು ಹಾಕ್ತಿವಿ, ಇಲ್ಲ ಹಸಿ ಹುಲ್ಲು. ಅವುಗಳಿಂದ ಹಾಲು ಎಷ್ಟು ಸಿಗುತ್ತೆ ನಿಮ್ಗೆ? ಹಾಲು ಒಂದು 10 ಲೀಟರ್ ಸಿಗ್ಬೋದು ಅಷ್ಟೇ. ಒಟ್ಟು 30 ಜಾನುವಾರು ಇದಲ್ಲ, ಹಳ್ಳಿ ಕಾರು. ಅರ್ಧ ಲೀಟರ್, 1 ಲೀಟರ್ ಅವು ಎಲ್ಲ ಇದಾವೆ. ಮನೆಗೆ ಕೆಲಸದವರಿಗೆ ಸಮ ಆಗತ್ತೆ. ಮಜ್ಜಿಗೆಗೆ. ಈಗ ಅಲ್ಲಿ ಈಗ ನಿಮ್ದು ಬೋರ್ ಅಲ್ಲ ಅಲ್ಲಿಗೆ? ಯಾವ ಸರ್? ಅಡಿಕೆ ತೋಟಕ್ಕೆ ಬೋರ್ ಇದೆ, ಕೆರೆ ಇದೆ ಮೇಲ್ಗಡೆ. ಕೆರೆ ಸಿಪ್ಪೇಜ್ ಇದೆ. ನೀವು ಇಲ್ಲಿ ಸಾಮಾನ್ಯ ಕಾಡು ಎಷ್ಟು ರಕ್ಷಣೆ ಮಾಡಿದ್ದೀರಾ? ಕಾಡು ಸಾಧಾರಣ ಒಂದು 20 ಎಕರೆ ಮೇಲೆ. 20 ಎಕರೆ ಮೇಲೆ ನೀವು ಅಲ್ಲಿ ಮುಟ್ಟಕ್ಕೆ ಹೋಗಲ್ಲ? ಅಡ್ಡೆ ಮುಟ್ಟಲ್ಲ, ಸ್ವಲ್ಪ ಬುಡದಲ್ಲೆಲ್ಲ ದೊರಕ್ ತೆಗಿತೀವಿ ಅಷ್ಟೇ. ಅಷ್ಟೇ. ಅಡ್ಡೆನೆ ನಿಮ್ಗೆ ಒಂದು 20 ಎಕರೆ ನೀವು ಮಾಡಿದ್ದೀವಿ. ಅಂದ್ರೆ 20 ಎಕರೆ ಅಂದ್ರೆ ಸರ್ಕಾರಿ ಜಾಗನೂ ಸ್ವಲ್ಪ ಇದೆ. ಆದ್ರೆ ನೀವು ನಮ್ದು ಉಳುಮೆ ಮಾಡೋದಿಲ್ಲ? ಏನಿಲ್ಲ, ಬರೀ ಗಿಡ ಮರ ಬೆಳೆಸಿ ದರ್ಗಿಗೋಸ್ಕರ ಬೆಳೆಸ್ಕೊಂಡಿದ್ದೀವಿ. ಒಂದ್ ವೇಳೆ ನೀವು ಬೆಳೆಸದೇ ಇದ್ರೆ ಆ ಕಾಡು ಹೊರಟೋಗ್ತಿತ್ತು. 100ಕ್ಕೆ 100 ನಮ್ ಬಂದೋಬಸ್ತ್ ಮಾಡ್ದಂಗೆ ಬೆಳೆಸಿಟ್ಟಿವಿ. ಈಗ ನಿಮ್ದು ಯಾವ ಇಲಾಖೆಯವ್ರು ಬಂದು ನೋಡಿದ್ರು ಅದು ಕಾಡೆ. ಅದ್ರಲ್ಲಿ ಕೃಷಿ ಮಾಡೋಂಗೂ ಇಲ್ಲ. ಕೃಷಿ ಮಾಡೋ ಹಾಗಿಲ್ಲ. ದರ್ಗು, ಸೊಪ್ಪು ಇದ್ರಗೋಸ್ಕರ ಬಳಸ್ಕೊಂಡಿದೀವಿ. ಗಿಡ ಮರ ಯಾವ ಕಾರಣಕ್ಕೂ ಇಷ್ಟು ವರ್ಷದಿಂದ ಒಂದು ಗಿಡನೂ ಮುಟ್ಲಿಲ್ಲ, ಒಂದು ಹಾರೆಕಾಯಿಗೂ ತೆಗೆದಿಲ್ಲ. ಅಲ್ಲಿ ಈಗೆಲ್ಲ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಅದ್ರೊಳಗೆ ಇದಾವೆ. 20 ಎಕರೆ ಅಂದಾಜು. ನಮ್ ಜಾಗ ಬಿಟ್ಟು ಅರಣ್ಯ ಇಲಾಖೆ ಸೇರಿ ಸೇರಿದೆ. ಅಂದ್ರೆ ಮೇಲ್ ಮಾತ್ರ ಅರಣ್ಯ ಇಲಾಖೆ, ಈ ಕಡೆ ಇಲ್ಲ. ಈ ಕಡೆ ಎಲ್ಲ ಅಡ್ಡೆ. ಕೆಲವು ಖಾತೆ ಜಾಗ ಇದೆ, ಕೆಲವು ರೆವಿನ್ಯೂ ಇದೆ. ಹೌದು. ನಿಮ್ಮ ಮಕ್ಕಳೆಲ್ಲ ಇದಾರಲ್ಲ, 2 ಹೆಣ್ಮಕ್ಳಲ್ಲ? ಹೌದು. ಏನ್ ಮಾಡ್ತಿದ್ದಾರೆ? 2 ಬೆಂಗಳೂರಲ್ಲಿ ಇದ್ದಾರೆ. ಹೌದು. ಅವ್ರಗಳಿಗೆ ಈಗ ಗದ್ದೆ ಮಾಡಬೇಕು ಇಂಟ್ರೆಸ್ಟ್ ಇದೆ. ಈಗ ನಾನ್ ಮಾಡ್ತಿದ್ದೀನಿ, ಅವ್ರು ಮಾಡ್ತಾ ಇದ್ದಾರೆ. ಅದ್ರ ನಂತರ ಅವರೇ ಮಾಡ್ಬೇಕು. ಹಳ್ಳಿಗಳು ಹೆಣ್ಮಕ್ಳು ಮಾಡ್ಬೇಕು. ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲಾ ಇವುಗಳನ್ನು ಯಾವ ತರ ಇದು ಮಾಡ್ಬೇಕು ಎಲ್ಲ ಪ್ರತಿಯೊಂದು 2 ಹಳ್ಳಿದಿಕ್ಳಿಗೂ ಮಕ್ಕಳಿಗೂ ತೋರಿಸಿನಿ. ಹೋದ್ಸಲ ದೀಪಾವಳಿಯಲ್ಲಿ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಸಂತೃಪ್ತಿಯ ಒಂದು ಇದು ಅವರಿಗೆ ಬೆಂಗಳೂರು ಸಾಕಾಗಿದೆಯಾ? ಬರೋ ಸಾಧ್ಯತೆಗಳು ಇದಾವೆ. ಅಂದ್ರೆ ನೀವು ನಿಮ್ಗೆ ಹೇಗೆ ಕೃಷಿನಲ್ಲಿ ಇಂಟ್ರೆಸ್ಟ್, ನಿಮ್ಗೆ ಹೇಗೆ ಆಸಕ್ತಿ? ಇಂಟ್ರೆಸ್ಟ್ ಇದೆ. ಇನ್ ನೋಡ್ಬೇಕು ಅವ್ರ ಇಂಟ್ರೆಸ್ಟ್ ಮತ್ತೆ ಲಾಸ್ಟ್ ವರೆಗೆ ಏನ್ ಮಾಡ್ತಾರೆ ಅಂತ. ಆಮೇಲೆ ಈಗ ಯಾರು ಗೊರಗು ಸುಡಲ್ಲ? ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಕೊಪ್ಪೆ. ಈ ತರ ಮಳೆ ಬರ್ತಾ ಇರೋಷ್ಟೊತ್ತಿಗೆ ಅವಾಗೆಲ್ಲ ನಾವು ಎಲ್ಲ ಕೊಪ್ಪೆನೆ. ಇವತ್ತು ಮತ್ತೆ ಅರ್ಜೆಂಟಿಗೆ ಮಳೆ ಇಲ್ಲ ಅಂತ ಕೊಪ್ಪೆ ಹೀಟ್ ಆಗತ್ತ ಅಂತ ಹಿಡ್ಕೊಂಬಂದೆ. ಕೊಡ ಹಿಡ್ಕೊಂಬಂದೆ. ಇರ್ಲಿಲ್ಲ. ಬಹುಶಃ ನಿಮ್ಗೆ ಈ ಮಳೆಯಲ್ಲೇ ನೀವು ನಾಟಿ ಮಾಡಿರೋದು ಎಷ್ಟು ಇದೆ ಕಷ್ಟ? ಇಲ್ಲ, ಭಾರಿ ವರ್ಷದಿಂದ ಮಾಡಿದ್ವಿ. ಈ ವರ್ಷನೂ ಮಳೆ 40 ವರ್ಷದಿಂದನೂ ಮಾಡಿದ್ವಿ. ಆಗ 30 ಎಕರೆ ಮಾಡ್ತಾ ಮಳೆಯಲ್ಲೇ ಮಾಡ್ತೀವಿ. ನೀರೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಬೇರೆ ಡ್ರೈನೇಜ್ ಇಟ್ಕೊಂಡಿದ್ವಿ. ಅದ್ರಲ್ಲೆಲ್ಲ ನೀರು ಹೊರಗಡೆ ತಗೊಳಕ್ಕೆ, ಹೊರಗಡೆ ಬಿಡ್ಲಿಕ್ಕೆಲ್ಲ ಅನುಕೂಲ ಇತ್ತು.
ಅದ್ರ ಸೀಪೇಜ್ ಎಲ್ಲ ಹೋಗ್ಲಿಕ್ಕೆ ಎಲ್ಲ ಅದೇ ರೀತಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಈಗ ನಿಮ್ಗೆ ಮಳೆ ಬರ್ತದೆ, ಮತ್ತೆ ಈಗ ಜನ ನಿಮ್ಗೆ ಯಾವುದೇ ಕೆಲಸ ಆದ್ರೂ ನಿಮ್ಗೆ ಜನಕ್ಕೆ ತೊಂದರೆ ಆಗ್ಲಿಲ್ಲ, ಇಷ್ಟುವರೆಗೂ ತೊಂದರೆ ಆಗ್ಲಿಲ್ಲ. ಇಷ್ಟುವರೆಗೂ ತೊಂದರೆ ನೀವು ಹೇಳಿದ್ರೆ ಬರ್ತಾರೆ, ಬರ್ತಾರೆ. ಊರು ಮನೆಯವರು ಬರ್ತಾರೆ, ಹೊರಗಿನವರು ಇದ್ದಾರೆ, ಎಲ್ಲ ಇದ್ದಾರೆ. ಚನ್ನಗಿರಿಯವರು ಇದ್ದಾರೆ, ಆ ಕಡೆ ಹೊಸಪೇಟೆ ಕಡೆಯವರು ಇದ್ದಾರೆ. ಈಗ ಚನ್ನಗಿರಿ ಹೊಸಪೇಟೆ ಕಡೆ ಎಷ್ಟು ಜನ ಇದ್ದಾರೆ? ಅವರೊಂದು ಅಡಿಕೆ ಸುಲ್ತಕ್ಕೆ ಒಂದು 25 ಜನ ಬರ್ತಾರೆ ಚನ್ನಗಿರಿ ಕಡೆಯವರು. ಚನ್ನಗಿರಿ ಹೆಂಗಸರು ಒಂದು 20, ಗಂಡಸರು ಒಂದು 6, ಮತ್ ಸೊರಬ ಹುಡುಗರು ಬರ್ತಾರೆ ಕೊನೆ ಹೊರಕ್ಕೆ ಇದಕ್ಕೆಲ್ಲ. ಅವರು ಸೊರಬ ಹುಡುಗರು ಬಂದು ಅವರು ಮಾಡ್ತಾರೆ, ಮೆಣಸು ಕೊಯ್ಯೋದು ಇಂಥವೆಲ್ಲ ಅವ್ರು ಮಾಡ್ತಾರೆ. ಲೋಕಲ್ ಅವರು ಈಗ ನಟ್ಟಿ ಗದ್ದೆ ಕೊಯ್ಲು ಇದಕ್ಕೆ ಅಡಿಕೆ ಸುಲ್ತ ಟೈಮಲ್ಲಿ ಅವ್ರು ಸ್ವಲ್ಪ ಜಮೀನ್ ಇದೆಲ್ಲ, ಅದ್ರಗೋಸ್ಕರ ಅವ್ರನ್ನ ಉಪದ್ರವ ಕೊಡಕ್ ಹೋಗಲ್ಲ. ಅವ್ರ ಕೆಲಸ ಅವ್ರವ್ರು ಮಾಡ್ಕೊಂತಾರೆ. ಆ ಟೈಮಲ್ಲಿ ಹೊರಗಿನವ್ರು ಬರ್ತಾರೆ. ನವೆಂಬರ್ ಇಂದ ಫೆಬ್ರವರಿ ಎಂಡ್ ತನಕ ಹೊರಗಿನವ್ರು. ಊರು ಮನೆಯವರು ಬರ್ತಾರೆ ಕರೆದ್ರೆ, ಆದ್ರೆ ಆ ಟೈಮಲ್ಲಿ ಇವರು ಹೌದು. ಯಾವ ಚಿಕನ್ ಅಲ್ಲ, ತರಕಾರಿ ಇರ್ತದೆ. ಲಾಸ್ಟ್ ದಿವಸ ಈ ಟೈಮಲ್ಲಿ ನಟ್ಟಿ ಟೈಮಲ್ಲೆಲ್ಲ ಚಿಕನ್ ಮಾಡ್ತೀವಿ. ಅಡಿಕೆ ಸುಲ್ತ ಎಲ್ಲ ಆದ್ರೂ ಕೂಡಲೇ ಕುರಿ ಕಡಿತೀವಿ. ನನ್ಗೆಲ್ಲ ಹೇಳ್ತಿರ್ತಾರೆ, ಮತ್ತೆ ನಿಮ್ ಬಗ್ಗೆ ಬಹಳ ಗೌರವಪೂರ್ವಕವಾಗಿ ಎಲ್ಲರೂ ಮಾತಾಡ್ತೀವಿ. ಅದೇನೇ ನಾವು ಯಾರ ಹತ್ರ ಊರ ಮೇಲೆ ನಿಷ್ಠೂರ ಇಲ್ಲ, ಯಾರಿಗೂ ಹೆಲ್ಪ್ ಮಾಡೋದು ಬಿಟ್ರೆ ಮತ್ತೆ ನಿಷ್ಠೂರ ಮಾಡ್ಕೊಳಕ್ ಹೋಗಲ್ಲ. ಅವ್ರಿಗೆ ಆಸ್ಪತ್ರೆಗಾಗ್ಲಿ ಅದಕ್ಕಾಗ್ಲಿ ಇದಕ್ಕಾಗ್ಲಿ ಜೀಪಲ್ಲಿ ಕರ್ಕೊಂಡು ಹೋಗೋದು, ಹುಷಾರಿಲ್ದಿರೆ ಯಾರೇ ಆಗ್ಲಿ, ನಮ್ಮವ್ರಾಗ್ಲಿ ಹೊರಗಿನವ್ರಾಗ್ಲಿ ಯಾರೇ ಆಗ್ಲಿ ಜೀಪಲ್ಲಿ ಕರ್ಕೊಂಡು. ಮತ್ತೆ ಈ ಇವರು ಏನಂದ್ರೆ ನಿಮ್ಮ ಊರಲ್ಲೆಲ್ಲ ತೀರ್ಕೊಂಡಾಗ ಕಟ್ಟಿಗೆ ಎಲ್ಲ ಕಟ್ಟಿಗೆ ಅವಾಗ ಕೊಡ್ತಿದ್ವಿ, ಈಗೆಲ್ಲ ಅವ್ರವ್ರು ಮಾಡ್ಕೊಂತಾರೆ. ಮುಂಚೆ ಕೊಡ್ತಿದ್ವಿ, ಈಗೆಲ್ಲ ಅವ್ರವ್ರು ತಗೊಳ್ತಾರೆ. ಹೌದು. ಈಗ ನೀವು ಅಹಲ್ಯಾಬಾಯಿ ಅವರು ಅಂದ್ರೆ ನಿಮ್ಮ ಸೋದರತ್ತೆ, ಹೌದು, ಅವರು ಬಿಟ್ಟು ಹೋಗೋಷ್ಟೊತ್ತಿಗೆ ನೀವು ಸಾಮಾನ್ಯವಾಗಿ ನಿಮ್ಮ ತಂದೆ, ನಿಮ್ಮ ತಮ್ಮಂದ್ರು, ಅಣ್ಣಂದ್ರೆಲ್ಲ ಇದ್ದಿದ್ದು ಇಲ್ಲ ನಮ್ ತಂದೆ ಎಲ್ಲ ಟೌನ್ ನಲ್ಲೇ ಇದ್ರು. ನಾನ್ ಸಣ್ಣಲ್ಲಿದ್ದ ಅಹಲ್ಯಾಬಾಯಿ ಜೊತೆಗೆ ಇದ್ದೆ, ಅತ್ತೆ ಜೊತೆಗೆ ಇದ್ದಿದ್ದು. ಇಲ್ಲಿಂದಾನೇ ಸ್ಕೂಲಿಗೆ ಹೋಗಿದ್ದು ನಾನು. ಇಲ್ಲಿಂದ ಎಲ್ಲಿ ಹೋಗ್ತಿದ್ರಿ? ತೀರ್ಥಹಳ್ಳಿಗೆ. ಡೈಲಿ ಬೆಳಗ್ಗೆ 7 ಗಂಟೆ ಕೃಷ್ಣಸ್ವಾಮಿ ಬಸ್ಸಿಗೆ ಹೋಗಿ ಸಾಯಂಕಾಲ 7 ಗಂಟೆ ಕೃಷ್ಣಸ್ವಾಮಿ ಬಸ್ಸಿಗೆ ಬರ್ತಿದ್ದೆ. ಹುಟ್ಟಿದಾಗಿಂದನೂ ಅತ್ತೆ ಜೊತೆ ಜಾಸ್ತಿ ಇದ್ದಿದ್ದು. ಅವರಿಗೆ ನೀವು ದತ್ತುಪುತ್ರ ಆಗಿದ್ದೀನಿ. ಆದ್ರೆ ನಿಮ್ಗೆ ಅವಾಗ್ಲೇ ಈ ಕೃಷಿಯ ಬಗ್ಗೆ ಇದಾಗಿ ಆ ಕೃಷಿ ಬಗ್ಗೆ ಅವರೇ ಎಲ್ಲ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ರು, ಮಾಡ್ಬೇಕು ಮುಂದೆ ಅಂತ ಹೇಳಿದ್ರು, ಮಾಡಿದ್ದೀನಿ. ಈಗ ಅಹಲ್ಯಾಬಾಯಿ ಅವರ ಜಮೀನು ಏನಿದೆ ಅದೆಲ್ಲ ನಿಮ್ಮ ಹತ್ರ? ನನ್ನ ಹತ್ರ ಇದೆ. ಆ 30 ಎಕರೆ ನೀವು? ಆ 30 ಎಕರೆ ನಮ್ಮ ಅಹಲ್ಯಾಬಾಯಿ ಅವ್ರದ್ದೇ. ನಮ್ಮ ತಂದೆ ಅವ್ರ ತಮ್ಮದಿಕ್ಲಿಗೆ ಕೊಟ್ಟಿದ್ರು. ಅವ್ರ ನಮ್ಮ ತಂದೆಗೂ ಮತ್ತೆ ನಮ್ಮ ಚಿಕ್ಕಪ್ಪನಿಗೂ ಅವ್ರದನ್ನ ಅವ್ರಿಬ್ರಿಗೆ ಕೊಟ್ರು, 3 ಜನಕ್ಕೆ. ಅಂದ್ರೆ ಅವ್ರು ನಿಮ್ ತಮ್ಮಂದ್ರೆ ಅವ್ರಿಗೆ ಕೊಟ್ರು. ಅಹಲ್ಯಾಬಾಯಿ ಅವ್ರದ್ದು ಪ್ರಾಪರ್ಟಿಯಲ್ಲಿ ನನಗೀಗ ಇಲ್ಲಿ 9 ಎಕರೆ ಇದು ಭಾಗ ಆಯ್ತು. 9 ನಾನೊಂದು ನಾವು ಮಾಡಿದ್ದು 4 ಎಕರೆ 12 ಇದು ಚಿಲ್ಲರೆ ಕಡೆಗೊಂದು 5 ಎಕರೆ ತರಿ ನಾನು ಮಾಡ್ತಾ ಇದ್ದೆ. ಈಗ ನಿಮ್ಗೆ ಖುಷಿ ಇದೆ? ಖುಷಿ ಇದೆ. ಭತ್ತ ಎಲ್ಲ ಸ್ಟಾಕ್ ಇಟ್ಟಿರಿ? ಭತ್ತ ಹೋದ ವರ್ಷ ಸ್ವಲ್ಪ ಕೆಲಸದವ್ರಿಗೆ ಅಕ್ಕಿಗೆ ಮಾಡಕ್ಕೆಲ್ಲ ಇಟ್ಕೊಂಡಿದ್ದೀವಿ. ನೀವು ಇದು ಏನಂತಂದ್ರೆ ಹೋದ್ಸಲ ಸ್ವಲ್ಪ ನೆಂದಿತ್ತು, ಆ ಭತ್ತನ ಕೊಟ್ಟು ಬೇರೆ ತಗೊಂಡಿದ್ದೀವಿ. ನೀವೇನು ದೈಹಿಕವಾಗಿ ಶ್ರಮ ಪಡಂತ ಅಗತ್ಯ ಇಲ್ಲ, ಮಾಡ್ತಾರೆ ಎಲ್ಲ. ನೀವು ನಿಮ್ಗೆಲ್ಲಾ ಕೆಲಸಗಳು ಗೊತ್ತು. ಯಾವ ಕೆಲಸಗಳು ನಿಮ್ಗೆ ಗೊತ್ತು? ಹುಡುಗರು ಊಟ ಮಾಡಿದೀನಿ, ಟ್ರ್ಯಾಕ್ಟರ್ ಊಟ ಮಾಡಿದೀನಿ, ಕಬ್ಬಿಣಗಳ ಹುಡಿದೀನಿ. ಅವಾಗ ಫಸ್ಟ್ ಅಂದ್ರೆ ಕಬ್ಬಿಣಗಳು ಅಷ್ಟು ಅಭ್ಯಾಸ ಇರಲಿಲ್ಲ, ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಟಿಲ್ಲರ್ ಟ್ರ್ಯಾಕ್ಟರ್ ಎಲ್ಲ ಒಳ್ಳೆ ಅಭ್ಯಾಸ ಆಗಿದೆ. ಮತ್ತೆ ಕೊನೆ ಹಿಡಿದೀರಾ? ಕೊನೆ ಹಿಡಿತೀನಿ. ಹಿಡಿತೀವಿ. ಈಗ ಸ್ವಲ್ಪ ಕಾಲು ನೋವಿದೆ, ಅದರಿಂದ ಹೋಗಲ್ಲ. ಸ್ವಲ್ಪ ಕಾಲು 2 ಗಂಟು ನೋವಿದೆ. ಈಗ 3 ವರ್ಷ ಆಯ್ತು. ಕೆಲಸಗಳನ್ನ ಏನ್ ಮಾಡ್ತೀರಿ ನೀವು ಸ್ವತಃ? ಬೇರೆ ಅವಾಗೆಲ್ಲ ಕೆಲಸದವ್ರ ಜೊತೆ ಸುಮಾರು ಹಂಚು ಕಡ್ದೀನಿ ಮಾಡಿ. ಬಹಳ ಒಂದು ಸಾಮಾನ್ಯವಾಗಿ ಇಷ್ಟು ಹೋಲ್ಡಿಂಗ್ ಇರೋಂಥವ್ರು ಈ ತರದ ದೈಹಿಕ ಶ್ರಮನ ಮಾಡೋದು ಕಡಿಮೆ ಮಾಡ್ತೀವಿ ನಾವು. ಕೆಲಸದ ಜೊತೆಗೆ ಸಾಧಾರಣ ಇರ್ತೀವಿ ಬೆಳಗಿನ ಸಾಯಂಕಾಲ ತನಕ. ಬಹಳ ಒಂದು ಒಳ್ಳೆ ಇದು. ಇಲ್ಲಿ ಸಸಿಯ ಗಡಿ ಅಲ್ಲ ಇದು? ಇಲ್ಲ ಸರ್, ಅದೇ ಗಡಿ ಕೆಳಗಿಂದು ನಾಯಿ ಇದೆಲ್ಲ ಅದೇ ಕೆಳಗಿಂದು. ಈಗ ಇದಿಷ್ಟು ಗದ್ದೆಗೆ ಒಂದ್ ಕಾಲದಲ್ಲಿ ಎಷ್ಟು ಮೆದೆ ಹಿಡಿತಿತ್ತು, ಈಗ ಎಷ್ಟು ಮೆದೆ ಹಿಡಿತಿದೆ? ಈಗ ನಮ್ಗೆ ಇಲ್ಲಿ ನಾವು ಇದನ್ನ 75 kg ಭತ್ತ ಹಾಕ್ತಿವಿ ಇಲ್ಲಿಗೆ. 70 kg ಭತ್ತದಲ್ಲಿ ಸಸಿ ನಿಮ್ಗೆ ಸುಮಾರು ಒಂದು 10 ಸಸಿ ಉಳಿತದೆ. 5 ಎಕರೆಗೆ ಉಳಿತದೆ. ಮೊದಲು ನೀವು ನಿಮ್ಗೆ ಇಲ್ಲಿ ಹಾಕಷ್ಟೊತ್ತಿಗೆ
ಅಷ್ಟೇ ಅಷ್ಟೇ. ಅಷ್ಟೇ. ನೀವು ಈ ಮೊದಲೆಲ್ಲ ಜಾಸ್ತಿ ಅಲ್ಲಿ 30 ಎಕರೆ ನಡ್ತಾ ಹಾ. 3 ಕ್ವಿಂಟಾಲ್ ಹಾಕ್ತಿದ್ದೆ. 3 ಕ್ವಿಂಟಲ್ 3 ಕ್ವಿಂಟಾಲ್ ಭತ್ತ. ಭತ್ತ. ಅದರಂದ್ರೆ ದಪ್ಪ ಭತ್ತ ಒದಗಕ್ಕಿಲ್ಲ. ಹಾ. ಇದು ಎಲ್ಲ ಸಣ್ಣ ಭತ್ತ ಇದೆಲ್ಲ ಇದ್ದಿದ್ದು ಒದಗ್ತದೆ. ಇದು ಮಾಡಿದ್ವಿ. ನೀವು ಏನಂದ್ರೆ ಈಗ ನೀವು ಕೆಲಸಗಾರರ ಜೊತೆ ಕೆಲಸನೂ ಮಾಡಿದೀನಿ. ಮತ್ತೆ ಎಲ್ಲಾ ಇವರುಗಳ ಜೊತೆನೂ ಸಹ ಓಡಾಟ ಮಾಡಿದೀನಿ. ಆಮೇಲೆ ಕೆಲಸಗಾರರಿಗೆ ಹುಷಾರಿಲ್ಲದೆ ಇದ್ರೆ ನೀವು ಅವ್ರನ್ನ ಆಸ್ಪತ್ರೆಗೂ ಸೇರಿಸಿದ್ದೀನಿ. ಬಹುಶಃ ನಿಮ್ ತರದ ವ್ಯಕ್ತಿತ್ವ ಒಂದು ಅಪರೂಪ, ನಮ್ಗೆಲ್ಲ ಅದೇ ಸಂತೋಷ. ಸರಿ ಸರಿ. ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಸಹಕಾರ ಕೊಟ್ರೆ ಆಯುರ್ವೇದಿಕ್ ಪ್ಲಾಂಟ್ ಸ್ವಲ್ಪ ಮಾಡ್ಬೇಕು ಅಂತ ಭಾರಿ ಚಟ ಇದೆ. ಹೌದೌದು. ಒಟ್ಟಿದೆಷ್ಟು ಖಾಲಿ ಜಾಗ ಎಕರೆ? ಇದೊಂದು 4 ಎಕರೆ ಅಂದಾಜಿದೆ, ಮೇಲೆ ಕೆಳಗೆ ಅಂತ. ಒಂದ್ಸಲ MPM ಅವ್ರಿಗೆ ನರ್ಸರಿ ಮಾಡಿ ಕೊಟ್ಟಿದ್ದೆ ಜಾಗನ. ಅವ್ರು ಪ್ಲಾಸ್ಟಿಕ್ ಎಲ್ಲ ಹಂಗೆ ಬಿಟ್ಟೋಗ್ಯಾರ. ತೆಗಿಬೇಕು. ಸುಮಾರು ಬಿಟ್ಟಿದೆ ನೋಡಿ. ಈ ಪ್ಲಾಟ್ ಅಲ್ಲಿ ಇದೆ, ಆ ಪ್ಲಾಟ್ ಅಲ್ಲಿ ಇದೆ, ಎಲ್ಲ ಪ್ಲಾಟ್ ಅಲ್ಲಿ ಇದೆ. ಅದನ್ನೆಲ್ಲ ಪೂರ ಹೂಡೆ ತೆಗಿಬೇಕು. ಮಣ್ಣಡಿ ಇದಾವೆ ಕೆಲಸ. ಹಣ್ಣಿನ ಗಿಡ ಅಡಿಕೆ ಹಾಕಲ್ಲ. ಹಣ್ಣಿನ ಗಿಡ ಸ್ವಲ್ಪ ಹಣ್ಣಿನ ಗಿಡಗಳು ಬೇರೆ ಬೇರೆಜು. ಆಯುರ್ವೇದಿಕ್ ಸ್ವಲ್ಪ ಮೆಡಿಸಿನಲ್ ಪ್ಲಾಂಟ್ಸ್. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಇದು ಇದ್ರಲ್ಲಿ ಇದೆ ನೋಡಿ, ಗಾದ್ನೂರಲ್ಲಿ. ಆ ರೀತಿ ಸ್ವಲ್ಪ ಬೇರೆ ಬೇರೆ ಜಾತಿ ಮಾಡ್ಬೇಕು ಅಂತ ಚಟ ಇದೆ. ಬೇರೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀನಿ. ಆದ್ರೂ ಸ್ವಲ್ಪ ನೋಡ್ಬೇಕೀಗ. ಇಲ್ಲ, ಅದೊಂದು ಬಹಳ ಒಳ್ಳೆಯ ಸ್ವಲ್ಪ ಮಾಡಿ ನೋಡೋಣ ಅಂತ. ನನಗೆ ಲಾಭಕ್ಕೋಸ್ಕರ ಅಲ್ಲ, ಅದು ಒಂದು ಚಟ ಇದೆ. ಬೆಳಿಬೇಕು, ಆಯುರ್ವೇದಿಕ್ ಪ್ಲಾಂಟ್ಸ್ ಸ್ವಲ್ಪ ಬೆಳಿಬೇಕು ಅಂತ. ಮತ್ತೇನು ಕನಸುಗಳಿದೆ ನಿಮ್ಗೆ, ನಿರೀಕ್ಷೆ? ಇನ್ನೇನಿಲ್ಲ ಸರ್, ಅಷ್ಟೇ. ಇನ್ನೊಬ್ಬ ವಯಸ್ಸಾಯ್ತು, ಆದಷ್ಟೇನೋ ಹಿಂಗೆ ಸಣ್ಣ ಪುಟ್ಟ. ರೇವಣ್ಣ ನಿಮ್ಮ ಜೊತೆ ಎಷ್ಟು ವರ್ಷ ಇದ್ದಾರೆ? ರೇವಣ್ಣ ಭಾರಿ ವರ್ಷ ಆಯ್ತು. ಹೌದಾ? ಎಷ್ಟು ವರ್ಷ? ಸುಮಾರೊಂದು ಸಣ್ಣನಿಂದಾನೇ ಇದ್ದಾನೆ. ಕರೆದ್ರೆ ರೇವಣ್ಣ ಎಲ್ಲ ಯಾವಾಗ್ಲೂ ನಾ ಮತ್ತೆಲ್ಲ ಹೋಗ್ತಾ ಮನೆ ಕಾವಲು ಅವನೇ. ಹೌದಾ? ನಾ ಮನೆಯಲ್ಲಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಅವನೇ ಫುಲ್ ಡ್ಯೂಟಿ. ಈಗ ಇದಿಷ್ಟಕ್ಕೂ ಮೆಡಿಸಿನಲ್ ಪ್ಲಾಂಟ್ ಮತ್ತೆ ಪೂರ ಅಲ್ಲ, ಮೆಡಿಸಿನಲ್ ಪ್ಲಾಂಟ್ ಸ್ವಲ್ಪ ಬೇರೆ ಬೇರೆ ಜಾತಿದು 4 ಗಿಡ, ಔಷಧಿ ಗಿಡಗಳು, ಮತ್ತೆ ಸ್ವಲ್ಪ ಹಣ್ಣಿಂದ ಏನಾರು ಗಿಡಗಳು. ನಿಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ರೆ ಗೊತ್ತೆ, ಮಾಡಿಡೋದು ಕಡೆಗೆ ಆಟೋಮೆಟಿಕ್ ಇಂಟ್ರೆಸ್ಟ್ ಬರುತ್ತೆ. ಸ್ವಲ್ಪ ಬೆಂಗಳೂರಲ್ಲಿ ಇರೋದಲ್ಲ, ಸ್ವಲ್ಪ ಖುಷಿಯಿಂದ ಇರ್ಬೋದು ಸರ್. ಮಾತಾಡಿದ್ರೆ ಅವ್ರ ಹತ್ರ ಅದೇನು ಮಾತಾಡ್ಲಿಲ್ಲ. ಆಟೋಮೆಟಿಕ್ ನಾನು ಮಾಡಿದಾಗ ಮತ್ತೆ ಇಂಟ್ರೆಸ್ಟ್ ಬರಲೇಬೇಕಲ್ಲ ಅವ್ರಿಗೆ. ಗಂಡಸರಿಗೆಲ್ಲ ಕೈಕಾಲು ತೊಗೊಂಡು ಮೇಲ್ ಬರಕಲ್ಲ. ಅಂದ್ರೆ ಇದು 4 ಎಕರೆ ಇದ್ರಲ್ಲಿ ನೀವು ಇಲ್ಲೊಂದು ಮನೆ ಕಟ್ಬೇಕು ಅನ್ನೋ ಆಸೆ ಆಯ್ತಾ? ಮನೆಗೇನೇ ಇಲ್ಲ, ಶೆಡ್ ಇದ್ರೆ ಸಾಕು. ಮನೆದೆಲ್ಲ ಸಾಕು, ಆಸೆ ಇಲ್ಲ. ಬಹಳ ಹಳೆಯ ಕಾಲದ ಮನೆ, ಹಳೆ ಕಾಲದ್ದು. 1927 ಇಸ್ವಿ. ನಾಡ್ದು 27 ಇಸ್ವಿ ಬಂದ್ರೆ 100 ವರ್ಷ ಆಗುತ್ತೆ. 100 ವರ್ಷ ಆಗುತ್ತೆ ಆ ಮನೆಗೆ. ರೆಕಾರ್ಡ್ ಪ್ರಕಾರ ನಿಮ್ಗೆ ಸರಿ ಗೊತ್ತಿಲ್ಲ. ಅದು ಹಲ್ಲೆಬಾಯಿ ಅವ್ರ ಕಾಲದಲ್ಲಿ. ಹಲ್ಲೆಬಾಯಿ ಮಾವನ ಕಾಲದ್ದು. ಅವ್ರ ಮಾವನ ಹೆಸರು ಆಗುಂಬೆ ರಾಮರಾವ್ ಅಂತ. ಆಗುಂಬೆ ರಾಮರಾವ್ ಅಂತ ಹೇಳಿದ್ರೆ ಅವ್ರ ಮಾವ ನಮ್ಮ ಜನಿಬಾಯಿ ಇದಾರಲ್ಲ, ಅವ್ರದ್ದೆಲ್ಲ ಅದೇ ಹಳೆ ಮನೆ ಎಲ್ಲ ಇತ್ತಲ್ಲ ಆಗುಂಬೆಲಿ, ಆ ಫ್ಯಾಮಿಲಿ ಇದೆ. ಹೌದು, ರಾಮರಾವ್. ಇಲ್ಲಿ ಔಷಧೀಯ ಗಿಡಗಳನ್ನ ಈ ಪ್ಲಾಟ್ ಅಲ್ಲಿ ಹಾಕೋದು ಒಂದು ಹೊಸ ಆಲೋಚನೆ. ಸ್ವಲ್ಪ ಎಲ್ಲಾರು ಮಾಡಿ ಟ್ರಯಲ್ ನೋಡ್ಬೇಕು ಅಂತ ಒಂದು ಆಸೆ ಇದೆ. ಹಣ್ಣಿನ ಗಿಡಗಳನ್ನ ಹಾಕಿದ್ರೆ ಬಹುಶಃ ಮಂಗನ ಕಾಟ ಎಲ್ಲ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣಿನ ಗಿಡ, ಅದ್ರ ಮಧ್ಯ ಸ್ವಲ್ಪ ಆಯುರ್ವೇದಿಕ್ ಪ್ಲಾಂಟ್ ಇದೊಂದು ದೊಡ್ಡ ಇದು ತಲೆಯಲ್ಲಿದೆ. ಒಂದು 4 ಗಿಡ ಎಲ್ಲಾ ಜಾತಿದು. ಕೆಲವ್ರ ಹತ್ರ ರಿಕ್ವೆಸ್ಟ್ ಮಾಡೀನಿ. ಅರಣ್ಯ ವಿಜ್ಞಾನ ಕಾಲೇಜು ಸಿರ್ಸಿಯಲ್ಲೂ ಕೆಲವರೊಬ್ರು ಇದ್ದಾರೆ ಆಪ್ತರು, ಅವ್ರ ಹತ್ರ ಕೇಳಿದ್ದೀನಿ. ಮತ್ತೆ ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರ ಕೆಲವ್ರ ಹತ್ರ ಕೇಳಿದ್ದೀನಿ. ಅವ್ರದ್ದೆಲ್ಲ ಸಪೋರ್ಟ್ ಸಿಕ್ಕರೆ ಸ್ವಲ್ಪ ಮಾಡ್ಬೇಕು ಅಂದ್ರೆ ಈಗ ಎಲ್ಲಾ ರೀತಿಯಲ್ಲೂ ನಾನು ಅವ್ರಿಗೆ ಸಪೋರ್ಟ್ ಮಾಡೀನಿ, ಅವ್ರು ನಂಗೆ ಸಪೋರ್ಟ್ ಮಾಡ್ಯಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಈಶ್ವರ ಬರಕೇಳು.